ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ನಿಮಗೂ ಕೂಡ ತುಂಬಾ ಕೂದಲು ಉದುರೋ ಸಮಸ್ಯೆ ಆಗ್ತಾ ಇದೆಯಾ? ನಿಮ್ಮ ಹೇರ್ ಲೈನ್ ದಿನಕ್ಕೂ ದಿನ ದೊಡ್ಡದೇ ಆಗ್ತಾ ಇದೆ. ಕೂದಲಂತೂ ತುಂಬ ಜಾಸ್ತಿ ಪ್ರಮಾಣದಲ್ಲೇ ಉದುರ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಇದನ್ನು ನೀವು ಸ್ಟಾಪ್ ಮಾಡೋಕ್ಕೆ ಆಗುತ್ತಿಲ್ಲ ಅಂದಾಗ ವೀಕ್ಷಕರೇ, ನಾನು ಹೇಳೋ ರೀತಿಯಲ್ಲಿ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡ್ಕೊಂಡು ಬಿಡಿ. ಎಷ್ಟೇ ಒಂದು ಕೂದಲು ಉದುರೋ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ತಡ ಮಾಡದೆ ಬನ್ನಿ ನೋಡೋಣ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ. ಇಲ್ಲಿ ನೋಡಿ, ನಾನು ಒಂದು ಬೀಟ್ರೂಟನ್ನು ಸೊಪ್ಪೆ ತೆಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಹಾಫಷ್ಟು ಆಲೂಗಡ್ಡೆ ಜೊತೆಗೆ ಒಂದಷ್ಟು ಲಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇವು ಮೂರು ಕೂಡ ಇಷ್ಟು ಪವರ್ಫುಲ್ ಆಗಿ ಇರೋವಂಥ ಇಂಗ್ರೀಡಿಯೆಂಟ್ಸ್ ಇದೆ ಅಂದರೆ ವೀಕ್ಷಕರೇ, ನಿಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ದರೆ, ಎಲ್ಲ ಕಡೆಯೂ ಕೂದಲೇ ಕಾಣಿಸ್ತಾ ಇದ್ದರೆ, ನಿಮಗೆ ಇದನ್ನು ನೀವು 1-2 ವಾರ ಕಂಟಿನ್ಯೂ ಟ್ರೈ ಮಾಡ್ಕೊಂಡು ನೋಡಿ. ಎಷ್ಟೇ ನಿಮ್ಮ ಕೂದಲು ಉದುರ್ತಾ ಇದ್ದರೂ ಕಡಿಮೆ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ ವೀಕ್ಷಕರೇ. ಈ ಒಂದು ಕೂದಲು ಉದುರೋ ಸಮಸ್ಯೆ ಯಾಕಾಗುತ್ತೆ ವೀಕ್ಷಕರೇ ಅಂದರೆ, ಇವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್, ನಾವು ತಗೊಳ್ಳುವಂಥ ಕೆಮಿಕಲ್ ಯುಕ್ತ ಆಹಾರ ಹಾಗೂ ನಮ್ಮ ಲೈಫ್ ಸ್ಟೈಲ್. ಹಳೆ ಕಾಲದಲ್ಲಿ ನೋಡಿ, ಪ್ರತಿಯೊಂದು ವಸ್ತು ಚೆನ್ನಾಗಿ ಇರುತ್ತೆ, ಯಾವುದೇ ಒಂದು ಕೆಮಿಕಲ್ ಅದರಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಹಳೆ ಕಾಲದಲ್ಲಿ ಇರ್ತಕ್ಕಂಥ ಜನರಲ್ಲಿ ನೀವು ನೋಡ್ಕೊಳ್ಬೋದು, ನಮ್ಮ ಅಜ್ಜಂತರಲ್ಲಿ ವಯಸ್ಕರ ಆದರೂ ಕೂಡ ಅವ್ರಿಗೆ ಬಿಳಿ ಕೂದಲು ಸಮಸ್ಯೆ ಇರೋಲ್ಲ, ಕೂದಲು ಉದುರೋ ಸಮಸ್ಯೆ ಇರಲ್ಲ. ಅದು ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಆಗಿತ್ತು, ಅಷ್ಟು ಚೆನ್ನಾಗಿ ಅವರು ಇರ್ತಾಯಿದ್ರು. ಇವತ್ತಿನ ಕಾಲದಲ್ಲಿ ಅಂತೂ ಈಗ ನಾವು ಏನು ಮಾಡೋಕ್ಕೆ ಆಗೋಲ್ಲ. ಸೊ ಕೆಮಿಕಲ್ ಬಳಸೋ ಬದಲಾಗಿ ಈ ಥರ ಮನೆ ಮದ್ದನ್ನು ಮಾಡ್ಕೊಳ್ಬೋದು. ಸೊ ನಾನು ಬೀಟ್ರೂಟು, ಆಲೂಗಡ್ಡೆ ಮತ್ತು ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಬ್ಬಿಣ ಬಾಳಿಗೆಯಲ್ಲಿ 1 ಲೋಟದಷ್ಟು ನೀರನ್ನು ಹಾಕಿದ್ದೀನಿ ವೀಕ್ಷಕರೇ. ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ, ಬೀಟ್ರೂಟು ಮತ್ತು ಲಿಂಬೆಹಣ್ಣನ್ನು ರಸವನ್ನು ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಬೀಟ್ರೂಟು ನಿಮಗೆ ಎಷ್ಟೇ ಒಂದು ಹೇರ್ ಫಾಲ್ ಆಗಿದರೆ ಕಡಿಮೆ ಮಾಡುತ್ತೆ, ಡ್ಯಾಮೇಜ್ ಆಗಿರೋ ಅಂಥ ಕೂದಲನ್ನ ರಿಪೇರ್ ಮಾಡುತ್ತೆ, ಹಾಗೂ ನಿಮ್ಮ ಕೂದಲು ವೇಗವಾಗಿ ಬೆಳೆಯಲು ಸಹಾಯವನ್ನು ಮಾಡುತ್ತೆ. ಹಾಗೂ ಆಲೂಗಡ್ಡೆ ಅಂತೂ ಸಲ್ಫರ್ ಇರುತ್ತೆ, ನಮ್ಮೆಲ್ಲರಿಗೆ ಗೊತ್ತಿದೆ. ಬಿಳಿ ಕೂದಲು ಸಮಸ್ಯೆಗಿಂತ ಪರಿಹಾರ ಕೊಡಿಸುತ್ತೆ, ಜೊತೆಗೆ ಹೇರ್ ಫಾಲ್ ಕೂಡ ಸ್ಟಾಪ್ ಮಾಡುತ್ತೆ. ಆಮೇಲೆ ಕರಿಬೇವನ್ನು ತೊಗೊಂಡಿದ್ದೀನಿ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ಕೂದಲು ವೇಗವಾಗಿ ಬೆಳಿಬೇಕಂದ್ರೆ ಇದನ್ನು ನಾವು ಹಾಕ್ಕೊಳ್ಳೇಬೇಕು. ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5-10 ನಿಮಿಷ ಕುದಿಸ್ಕೊಳ್ಬೇಕು ವೀಕ್ಷಕರೇ. ನೋಡಿ, ನಾವು ಎಷ್ಟೋ ಒಂದು ಹಣವನ್ನು ಕೊಟ್ಟು ಮಾರ್ಕೆಟ್ನಲ್ಲಿ ಹೋಗಿ ಕೆಮಿಕಲ್ ಶಾಂಪೂಸ್ ಆಗಲಿ, ಸೀರಮ್ಸ್ ಆಗಲಿ ತರ್ತೀವಿ, ಅದರಿಂದ ಕೂಡ ನಮಗೆ ಏನು ಒಂದು ಪ್ರಯೋಜನ ಆಗೋದಿಲ್ಲ ವೀಕ್ಷಕರೇ. ಯಾಕೆ ನೋಡಿ, ಕೂದಲೇ ನಮ್ಮ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಒಂದು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಇದೆ. ಕೂದಲನ್ನೇ ಸರಿಯಾಗಿಲ್ಲ ಅಂದರೆ ನಾವು ಚೆನ್ನಾಗಿ ಕೂಡ ಕಾಣೋದಿಲ್ಲ. ಹಾಗಾಗಿ ನಾವು ಎಷ್ಟಾದಷ್ಟು ನಮ್ಮ ಕೂದಲು ಆರೈಕೆನ ಚೆನ್ನಾಗಿ ಇಟ್ಕೊಳ್ಬೇಕು. ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋಂತ ಇಲ್ಲ, ಮನೆಯಲ್ಲಿ ಕೂಡ ಈ ಥರ ರೆಮಿಡೀಸ್ನ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ನಮ್ಮ ಕೂದಲು ಆರೈಕೆ ಬಹಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಇದರಿಂದ ನಮಗೆ ಬೆನಿಫಿಟ್ ಇದೆ ಹೊರತು ಯಾವ ಕೂಡ ಲಾಸು ಇಲ್ಲ. ಹಾಗಾಗಿ ನೋಡಿ, ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ನಮ್ಮ ಮನೆಯಲ್ಲೇ ಸಿಗುವಂಥದ್ದು. ಸೊ ಇದನ್ನು ಕೂಡ ಜಾಸ್ತಿ ನಿಮಗೆ ಹಣ ಖರ್ಚು ಆಗೋದಿಲ್ಲ, ಏನೂ ಇಲ್ಲ. ಜಸ್ಟ್ ನಿಮ್ಮ ಟೈಮ್ ಬೇಕು. ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೆ ವೀಕ್ಷಕರೇ ಸ್ವಲ್ಪ ಪೇಷನ್ಸ್ ಬೇಕು, ಹಾಗೂ ಕಂಟಿನ್ಯೂಯಸ್ಲಿ ಇದನ್ನು ನಾವು ಬಳಸ್ಕೊಳ್ಬೇಕು. ಒಂದೇ ಯೂಸ್ ಮಾಡ್ಕೊಂಡು ಆಮೇಲೆ ಯೂಸ್ ಆಗ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ ವೀಕ್ಷಕರೇ. ಯಾವುದೇ ಒಂದು ರೆಮಿಡಿ ಅಲ್ಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ಅದರ ರಿಸಲ್ಟ್ನ ನಾವು ಕಾಣಬಹುದು. ಹಾಗಾಗಿ ನೋಡಿ, ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊತಾ ಇದ್ದೀನಿ. ನಾನು ಏನು 1 ಲೋಟದಷ್ಟು ನೀರು ಹಾಕಿದ್ದೀನಲ್ಲ, ಅದು ಹಾಫ್ಗಿಂತಲೂ ಕಡಿಮೆ ಆಗಬೇಕು ವೀಕ್ಷಕರೇ. ಹಾಕಿರುವಂಥ ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಸೊ ವೀಕ್ಷಕರೇ, ನಿಮಗೆ ಇಲ್ಲಿ ಯಾವ ಒಂದು ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ. ಜಸ್ಟ್ ಈ 4-5 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡ್ರೆ ಸಾಕು. ನಿಮ್ಮ ಕೂದಲು ಆರೈಕೆ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಬೆಳೆಯುತ್ತೆ. ನಿಮಗೆ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ, ಯಾವುದೇ ಒಂದು ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳೋ ಕೂಡ ಅಗತ್ಯ ಇಲ್ಲಿ ನಿಮಗೆ ಇಲ್ಲ ವೀಕ್ಷಕರೇ. ನಾನು ಮತ್ತೆ ಹೇಳ್ತೀನಿ, ಕೆಮಿಕಲ್ನ ಎಷ್ಟು ನಾವು ಯೂಸ್ ಮಾಡ್ತೀವಲ್ವ ಅಷ್ಟು ಅದು ನಮಗೆ ಹಾನಿ ಮಾಡುತ್ತೆ. ಹಾಗಾಗಿ ಆಯುರ್ವೇದಿಕ್ ವಸ್ತುಗಳನ್ನು ಬಳಸ್ಕೊಂಡ್ರೆ ಇದು ಬಹಳಷ್ಟು ನಮಗೆ ಲಾಭ ಕೊಡುವಂಥದ್ದು, ಜೊತೆಗೆ ಇದರಿಂದ ನಮಗೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನು ಬಳಸೋದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ, ಸ್ಕಿನ್ ಪ್ರಾಬ್ಲಮ್ ಇರಲಿ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ವೀಕ್ಷಕರೇ ನ್ಯಾಚುರಲಿ. ಸೊ ನೋಡಿ, ಇವಾಗ ಇದು ಕುದ್ದಾಗಿದೆ. ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಚೆನ್ನಾಗಿ. ಇಲ್ಲಿ ಒಂದು ಬೌಲ್ ತೊಗೊಂಡು ಇದಕ್ಕೆ ನಾನು ಇವಾಗ ಸೋರಿಸ್ಕೋತೀನಿ ವೀಕ್ಷಕರೇ. ಇಲ್ಲಿ ನೀವು ನೋಡ್ಕೊಳ್ಬೋದು, ನಾನು ಸೋರಿಸ್ಕೋತಾ ಇದ್ದೀನಿ. ಸೋರಿಸ್ಕೊಂಡಾದಮೇಲೆ ವೀಕ್ಷಕರೇ ಇದನ್ನು ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಬೇಕು. ಹಾಗೆ ಬಿಸಿ ಹಚ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ಇದನ್ನು ಸ್ವಲ್ಪ
ನೋಡಿ ತಣ್ಣಗಾದ್ಮೇಲೆ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ನೋಡಿ, ನಾವು ವಾರದಲ್ಲಿ 3 ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ. ಸೊ ಬರೀ ಶಾಂಪೂಯಿಂದ ತಲೆ ಸ್ನಾನ ಮಾಡೋ ಬದಲು ಈ ಥರ ಮಾಡಿ ನೋಡಿ. ಈ ಒಂದು ರೆಮಿಡಿ ಪ್ರಿಪೇರ್ ಮಾಡೋದಕ್ಕೂ 5 ನಿಮಿಷ ಬೇಕಾಗುತ್ತೆ ವೀಕ್ಷಕರೇ. ಸೊ ಇದನ್ನು ಈ ರೀತಿ ಕುದಿಸ್ಕೊಂಡು ಅದರಲ್ಲಿ ನಿಮಗೆ ಎಷ್ಟಾಗುವಂಥ ಶಾಂಪೂನ ಹಾಕ್ಕೊಂಡು ತಲೆಗೆ ಹಚ್ಕೊಂಡು ಒಂದು 10ರಿಂದ 20 ನಿಮಿಷ, ಜಾಸ್ತಿ ಅಂದರೆ 20 ನಿಮಿಷ ಇಟ್ಕೊಳ್ಳಿ ವೀಕ್ಷಕರೇ. ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಶಾಂಪೂ ಆಲ್ರೆಡಿ ಹಾಕಿದ್ದೀವಿ. ಸೊ ಜಸ್ಟ್ ಇದನ್ನು ಹಚ್ಕೊಂಡು ಸ್ಕ್ಯಾಲ್ಪ್ ಮೇಲೆ ಲೆಂತ್ ಕಡೆ ಎಲ್ಲ ಕಡೆನೂ ಹಚ್ಕೊಳ್ಳಿ. 20 ಮಿನಿಟ್ ಇಟ್ಸ್ಕೊಳ್ಳಿ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಅರ್ಧ ಗಂಟೆ ಕೂಡ ನೀವು ಇಟ್ಕೋಬಹುದು. ಯಾಕಂದರೆ ಏನಿದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಕಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿದೆ. ಸೊ ಈ ಥರ ನೋಡಿ ತೊಗೊಂಡು ಎಲ್ಲ ಕಡೆ ಸ್ಕ್ಯಾಲ್ಪ್ಗೆ ಲೆಂತ್ಗೆ ಎಲ್ಲ ಕಡೆನೂ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ನಾರ್ಮಲ್ ವಾಟ್ರಿಂದ. ವಾರದಲ್ಲಿ 3 ಸಲ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಆರೈಕೆ ಒಂದೇ ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ಕೋತೀರಾ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.